ಗೈಸ್, ನಿಮಗೆ ಗೊತ್ತಾ, ಈ ಅರುಣಾಚಲೇಶ್ವರ ಸ್ವಾಮಿ ಟೆಂಪಲ್ 1100 ವರ್ಷಗಳ ಹಳೇದು ಅಂತ ಹೇಳ್ತೀನಿ ಕೇಳಿ. 7ನೇ ಶತಮಾನದಲ್ಲಿ ಪಲ್ಲವರ ಆಳ್ವಿಕೆಯಲ್ಲಿದ್ದಂತಹ ಈ ದೇವಸ್ಥಾನ 9ನೇ ಶತಮಾನದಲ್ಲಿ ಚೋಳರ ಆಳ್ವಿಕೆಗೆ ಒಳಪಡುತ್ತೆ. ತದನಂತರ ಈ ದೇವಸ್ಥಾನನ ಅವರು ಬಂದು ನಿರ್ಮಿಸ್ತಾರೆ. ಸತತ 400 ವರ್ಷಗಳ ಕಾಲ ಅವರು ಆಳ್ವಿಕೆನ ನಡೆಸಿ ತದನಂತರ ಕರ್ನಾಟಕದಿಂದ ಅಂತ ಬಂದ ಹೊಯ್ಸಳರು ಈ ಪ್ರದೇಶನ ಆಕ್ರಮಣ ಮಾಡಿ ಈ ದೇವಸ್ಥಾನನ ಅಭಿವೃದ್ಧಿ ಪಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ತದನಂತರ ವಿಜಯನಗರದ ಅರಸರು ಬರ್ತಾರೆ. ಅವರೆಲ್ಲ ಬಂದು ಆಳ್ವಿಕೆನ ಮಾಡಿ ಈ ದೇವಸ್ಥಾನನ ಅಭಿವೃದ್ಧಿ ಪಡಿಸ್ತಾರೆ. ಅವರು ಪಡಿಸಿದಂತಹ ಕೆಲವು ಶಾಸನಗಳು ಮತ್ತೆ ಅವರು ಬಂದು ಆಳ್ವಿಕೆ ಮಾಡಿರುವಂಥ ಕೆಲವು ದಾಖಲೆಗಳು ಈ ದೇವಸ್ಥಾನದ ಒಳಗಡೆ ನೀವು ನೋಡುವುದು ಶಿಲಾಶಾಸನಗಳಾಗಿ ಹಾಗೆ ಕಾಣುತ್ತೆ. ಅದು ನಮಗೆ ಸಂಸ್ಕೃತದಲ್ಲಿ ಮತ್ತೆ ತಮಿಳಲ್ಲಿ, ಕನ್ನಡದಲ್ಲಿ, ಎಸ್ಪೆಷಲಿ ಕನ್ನಡದಲ್ಲೂ ಇದೆ ಗೈಸ್. ಇಲ್ಲಿ ಆ ಒಂದು ಸುಂದರವಾದಂಥ ದೇವಸ್ಥಾನ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಸ್ವಾಗತ. ಗಾಯ್ಸ್, ಇವಾಗ ಹೋಗಿ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಟೈಮ್ ಬಂದರೆ ಆಗಲೇ 1 ಗಂಟೆ ಆಗ್ಬಿಟ್ಟಿದೆ ಗೈಸ್. ಆದ್ದರಿಂದ ಬೆಳಗಿನ ಅಂತ ಹೇಳಲ್ಲ, ಮಧ್ಯಾಹ್ನದ ಶುಭಾಶಯಗಳು. ನಮ್ಮ ವಿಡಿಯೋಗೆ ಸ್ವಾಗತ ಗುರು. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋ ಮಾಡ್ತಾ ಇರ್ತೀವಿ. ಫಸ್ಟು ದರ್ಶನಕ್ಕೆ ಹೋಗೋಣ ಗೈಸ್. ಮತ್ತು ಎಕ್ಸ್ಪೆಷಲಿ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಈ ದೇವಸ್ಥಾನದಲ್ಲಿ ಉಗ್ರ ರೂಪಿಯಾದಂಥ ಮತ್ತು ಕೆಂಡಾಮಂಡಲವಾಗಿರುವಂಥ ಶಿವನ ರೂಪವನ್ನು ನೀವು ಈ ದೇವಸ್ಥಾನದಲ್ಲಿ ನೋಡ್ಬೋದು. ಅದು ಯಾವ ರೀತಿ ಅಂತ ಫೋನ್ ಒಳಗಡೆ ಬಿಟ್ಟರೆ ತೋರಿಸ್ತೀನಿ ಗೈಸ್. ನೋಡೋಣ, ಫೋನ್ ಅಲೋ ಐತಾ ಇಲ್ವೋ ಗೊತ್ತಿಲ್ಲ. ಒಳಗಡೆ ಹೋಗ್ತಾ ಇದ್ದೀವಿ. ಆಹಾ ನೋಡ್ರಿ, ಅಯ್ಯೋ ಇಲ್ಲಿ ಗುರು ಇವ್ರು ಬರ್ತಾರಲ್ಲ ಮಂಗಳಮುಖಿಯರು, ಅವ್ರದೇ ಘಾಟ ಇವರು. ಒಳಗಡೆ ಹೋಗಕ್ಕಂತೂ ಬಿಡಲ್ಲ ನೀವು ಕಾಸು ಕೊಡಲಿಲ್ಲ ಅಂದರೆ. ಅವಳೆ ಪ್ರದಕ್ಷಿಣೆ ಮಾಡ್ಕೊಂಬಂದೆ, ಒಂದು 50 ಕಿತ್ಕೊಂಡ್ರು. ತಿರುಗಿ ಕಿತ್ಕೊಳಕ್ಕೆ ಬರ್ತಾರೆ. ಅದಕ್ಕೆ ಸೀದಾ ಒಳಗಡೆ ಇವಾಗ ಗೈಸ್. ಈ ದೇವಸ್ಥಾನದೊಳಗೆ ಬರ್ತಾ ಇದ್ದಂಗೆ ಫ್ಲೈಟ್ ಮೇಲೆ ಹಾಕ್ಬಿಡ್ಬೇಕು, ಯಾಕಂದರೆ ಡಿಸ್ಟರ್ಬ್ ಮಾಡಬಾರ್ದು. ಒಳಗಡೆ ಫೋನು ಅಲ್ಲೋ ಐತಾ ಇದ್ರೆ ವಿಡಿಯೋ ಎಲ್ಲ ಮಾಡೋಂಗಿಲ್ಲ. ಸಾಧ್ಯವಾದಷ್ಟು ನಿಮ್ಗೆ ಒಳಗಡೆದೆಲ್ಲ ತೋರಿಸ್ತೀನಿ ಗೈಸ್. ನೀವು ಬಂದಿರೋದು ಯಾರ ಜೊತೆ? ಏಕೆ ಕನ್ನಡಿಗರ ಜೊತೆ ತೋರಿಸ್ತೀನಿ ಸಾಧ್ಯವಾದಷ್ಟು ಒಳಗಡೆ. ನೋಡೋಣ. ಇವತ್ತೇನು ಜನ ಇಲ್ಲ ಗೈಸ್. ವೈಕುಂಠ ಏಕಾದಶಿ ಎಲ್ಲ ವೈಕುಂಠಕ್ಕೂ ಒಳಗಡೆ ಅವರೇ ಗೈಸ್. ನಾವು ಆಚೆ ನೋಡ್ತಿದ್ದೋ, ಸ್ಟ್ರೈಟ್ ಎಂಟ್ರಿ ಇತ್ತಾ, ನಾವು ಆ ಸೈಡಿಂದ ಬಂದು ಹಿಂಗೆ ಹೋಗೋಣ. ಒಳಗಡೆ ನೋಡಿ ಯಾವ ಥರ ಐತೆ ಫಸ್ಟ್ ಲುಕ್ ದೇವಸ್ಥಾನದ ಒಳಗಡೆ. ಒಳಗಡೆ ಮಾತ್ರ ಏನು ಫೀಲ್ ಐತೆ ಗೊತ್ತಾ, ಸಕ್ಕತ್ತಾಗಿದೆ ಒಳಗಡೆ ಮಾತ್ರ. ಆಹಾ ನಮ್ಮ ಇಂಡಿಯಾದಲ್ಲಿ ಟೆಂಪಲ್ ಟೂರಿಸಮ್ ಅಂತೂ ಮಸ್ತು ಗುರು. ಒಳಗಡೆ ನೋಡಿ ಗೈಸ್ ಯಾವ ಥರ ಐತೆ ದೇವಸ್ಥಾನ. 50 ರೂಪಾಯಿ ಟೋಕನ್ ಎಲ್ಲಿ ತಗೊಳ್ಳೋದು ಬ್ರೋ ಗೈಸ್? ಟೋಕನ್ ನೋಡ್ತಾ ಇದ್ದೀರಾ ಅಲ್ಲಿ? ಟೋಕನ್ದು ಫ್ರೀ ದರ್ಶನ ಏನು ಫ್ರೀಯಾಗಿ ಐತೆ? ಯಾವುದಕ್ಕೆ ಹೋಗೋಣ? ಆಗ ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ಗೈಸ್. ಬೇಡ, 50 ರೂಪಾಯಿ ಟೋಕನ್ ದರ್ಶನಕ್ಕೆ ಹೋಗೋಣ ಬರ್ರಿ. ಆ ಫ್ರೀ ದರ್ಶನ ನೋಡಿದ್ರೆ ಒಂದು ರೌಂಡ್ ತಿರ್ಗಂಗೈತೆ. 50 ರೂಪಾಯಿ ಟೋಕನ್ ದರ್ಶನಕ್ಕೆ ಹೋಗ್ಬಿಡೋಣ. ಒಳಗಡೆಯಿಂದ ನೋಡಿ ಗೋಪುರ ಹೆಂಗೆ ಕಾಣಿಸ್ತೈತೆ. ನಡಿಯಪ್ಪ, ನಾವು 50 ರೂಪಾಯಿ ಟೋಕನ್ ದರ್ಶನಕ್ಕೆ ಹೋಗೋಣ. ಯಾಕೆ ಇದ್ರಲ್ಲಿ ಸ್ವಲ್ಪ ಜನ ಕಮ್ಮಿ ಇರೋಂಗೆ ಅವ್ರೆ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಎಲ್ಲ ಉಪ್ಪಿಟ್ಟು ಲಾಡು ಕೊಡ್ತಾರೆ ಅಂತ ಅಲ್ಲಿಗೆ ಹೋಗ್ಬಿಟ್ಟವ್ರು ಗೈಸ್. ಓಂ ಶಕ್ತಿರು ಬಂದ್ಬಿಟ್ಟವ್ರೆ. ಅವಲಿಂದ ಅವ್ರದ್ದೇ, ನಮ್ಮ ಕರ್ನಾಟಕದವ್ರೆ. ನೋಡ್ರಿ, ಹಿಂಗಾಸಿಂದ ಹೋಗಿ ಒಳಗಡೆ ಹೋಗಿ ಹಂಗಾಸಿಂದ ಹೋಗ್ಬೇಕು. ಅಲ್ಲೋಗಿ ಒಳಗಡೆ 50 ರೂಪಾಯಿ ಟೋಕನ್ ತೊಗೊಬೇಕು. ಈ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ, ಹೋಗೋಣ ಅನ್ನೋಷ್ಟೊಳಗೆ ಈ 50 ರೂಪಾಯಿ ಲೈನ್ಗೆ ಜನ ಬಂದುಬಿಟ್ರು. ಹಂಗೆ ಬಂದ್ಬಿಟ್ಟೆ ಗೈಸ್. ಆಮೇಲಿಂದ ಬಂದು ಒಳಗಡೆ ಹೋಗಿ ನೋಡಿಲ್ಲ ಏನೈತೆ ಅಂತ. ದೇವರು ಫೋನು ನಾಟ್ ಯೂಸು ಗೈಸ್ ಇದ್ರೊಳಗಡೆ, ದೇವಸ್ಥಾನದೊಳಗಡೆ ಗೈಸ್. ಲಿಟ್ರಲಿ 1 ಅವರ್ ಆಯಿತು ಗೈಸ್. ಈ 3 ರೌಂಡ್ ಬಂದಿದ್ದೀವಿ ಅಷ್ಟೇ. 1 ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಗೈಸ್ ನೋಡಿ, ದರ್ಶನ ಮಾಡ್ಕೊಂಡೆಲ್ಲ ಆ ಸೈಡ್ ಇದ್ದ ಬರ್ತಾವ್ರೆ. ನಮ್ದು ಇನ್ನೂ ತಿರುಗಿ ಇನ್ನೂ ಒಂದು ಲೈನ್ ಸ್ಟಾರ್ಟ್ ಆಗೈತೆ. ಇನ್ನು ಮುಂದೆ ಹೋದರೆ ಇನ್ನೂ ಒಂದು ಲೈನ್ ಹೋಗಬೇಕು. ಇನ್ನು ಒಳಗಡೆಗೆ ಎಂಟ್ರಿ ಯಾವಾಗ ಗೊತ್ತಿಲ್ಲ ಗೈಸ್. ನಾವು ನೋಡಿದ್ರೆ ಲೈನಲ್ಲಿ
ಓ ನಾನಂತೂ ಸತ್ನಪ್ಪು ನೋಡ್ರಿ, ತಿರುಗಿ ಒಳಗಡೆ ಬೇರೆ ಹೋಗ್ಬೇಕು ಗೈಸ್. ಫೈನಲ್ ಎಂಟ್ರಿ. ಗೈಸ್ ಅಲ್ಲಿ ಟಿಕೆಟ್ ಕೊಡ್ತಾರೆ 50 ರೂಪಾಯಿದು, ತೊಗೊಂಡಿದ್ದೀವಿ. ಇವಾಗ ಎಲ್ಲ ನಿಂತ್ಕೊಬೇಕು, ಆಮೇಲೆ ಕೊಡ್ತಾರೆ ನೋಡ್ರಿ. ನೀವೇನಾದರೂ ಬಂದರೆ ಈ ಸೌತ್ ಗೇಟಲ್ಲಿ ಬಂದ್ಬಿಡಿ ಗೈಸ್, ಜನನೇ ಇರಲ್ಲ. ನಾವು ಈ ಈಸ್ಟ್ ಗೇಟಲ್ಲಿ ಬಂದ್ಬಿಟ್ಟು ಹೆವಿ ಜನ ತಳ್ತಾವ್ರೆ. ಏನು ಸಗದಾಗಿದೆ ನೋಡಿ ದೇವಸ್ಥಾನ. ಆಗಿನ ಕಾಲದಲ್ಲಿ ನಿರ್ಮಿಸಿರೋ. ಒಳಗಡೆ ಒಂದು ಸ್ಟಕ್ ಆಗ್ಬಿಟ್ಟಿದ್ದೀವಿ. ಒಳಗಡೆ ನೋಡಿ ಏನು ವೈಭವ ಇದೆ ಗೈಸ್. ಹಳೆಯ ಕಾಲದ ದೇವಸ್ಥಾನಗಳು ಏನು ಕಲೆ, ಅಬ್ಬಾ ಮೇಲ್ಗಡೆ ನೋಡಿ. ಗಾಯ್ಸ್ ಒಳಗಡೆ ಅಂತೂ ಲಿಟ್ರಲಿ ಸಿಕ್ಕಾಪಟ್ಟೆ ಪೊಲೀಸವರಿದ್ದರು, ಅದಕ್ಕೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಇದೇ ಥರನೇ ರೆಡಿಯಾಗಿದ್ದು ಶಿವಪ್ಪ, ಸಕ್ಕದಾಗಿ ಕಾಣಿಸ್ತೈತೆ ಗೈಸ್. ಒಳಗಡೆ ದೇವರಿತ್ತು, ತೋರ್ಸೋಕ್ಕಾಗಲಿಲ್ಲ ಗೈಸ್. ಫೋಟೋ ಹಾಕ್ತೀನಿ ನೋಡ್ಕೊಂಡು. ದೇವಸ್ಥಾನದೊಳಗೆ ಒಂದು 5 ನಿಮಿಷದಿಂದ ಕುಂತಿದ್ದೀವಿ, ಏನೋ ಒಂಥರ ನೆಮ್ಮದಿ ಗೈಸ್. ಇವಾಗ ನಾವು ಹೋಗ್ತಾಯಿದ್ದೀವಿ ಅಮ್ಮನ ಟೆಂಪಲ್ಗೆ, ಅಂದರೆ ಪಾರ್ವತಿ ಅಮ್ಮನವರ ಟೆಂಪಲ್ಗೆ. ನೋಡೋಣ ಎಷ್ಟು ನಿಮಿಷಕ್ಕೆ ದರ್ಶನ ಆಗುತ್ತೆ. ಇಲ್ಲಿ ಜನ ಕಮ್ಮಿ ಅವರೇ, ಅಲ್ಲಿಂದ ದರ್ಶನ ಮಾಡ್ಕೊಂಡು ಬಂದು ಸ್ಪೀಡಾಗಿ ಹೋಗ್ಬಿಡ್ತಾರಲ್ಲ, ಜನ ಕಮ್ಮಿನೇ ಗೈಸ್. ನೋಡೋಣ ಎಷ್ಟು ನಿಮಿಷಕ್ಕೆ ದರ್ಶನ ಆಗುತ್ತೆ ಅಮ್ಮನವ್ರ ದೇವಸ್ಥಾನದಲ್ಲಿ. ಗಾಯ್ಸ್ ಲಿಟ್ರಲಿ ಸೇಮು ಇದರಲ್ಲೂ ಅಷ್ಟೇ ಜನ ಪೊಲೀಸರಿದ್ದರು, ಅದಕ್ಕೆ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ಫೋಟೋ ಹಾಕಿದ್ದೀನಿ ನೋಡ್ಕೊಳ್ಳಿ ಗೈಸ್. ಸೇಮ್ ಇದೇ ಥರನೇ ರೆಡಿ ಮಾಡಿದರು ಗೈಸ್. ದರ್ಶನ ಏನೋ ಮಾಡಿದ್ದಾಯಿತು, ಆದರೆ ದೇವ್ರು ತೋರ್ಸೋಕ್ಕಾಗಿಲ್ಲ. ಅದನ್ನ ಬಂದುವರೆಗೂ ನನ್ನ ಮನಸ್ಸಲ್ಲೈತೆ, ಯಾಕಂದರೆ ಫುಲ್ಲು ಶಿಟ್ ಮಾಡಿಬಿಟ್ಟಿದ್ರು. ಇವಾಗ ನೋಡಿ ಈ ಸೈಡಿಗೆ ಬಂದು ನೀವು ಪ್ರಸಾದನ ತೊಗೊಬೋದು. ಪ್ರಸಾದ ತೊಗೊಂಡು ಆಮೇಲೆ ಸಿಗ್ತೀನಿ ಗೈಸ್. ನೋಡಿ ಇವಾಗ ಟೋಕನ್ ತೊಗೊಂಡಿದ್ದೀವಿ 20 ರೂಪಾಯಿಗೆ. ಒಂದು ರೈಸು ಅಂದರೆ ಪುಳಿಯೋಗರೆ, ಇನ್ನೊಂದು ಪೊಂಗಲ್ಲು, 2 ಇಲ್ಲಿ ಕೊಡ್ತಾರೆ. ಇಲ್ಲಿ ಕುಂತಿರ್ತಾರೆ, ತೊಗೊಂಡು ಅಲ್ಲೆಲ್ಲ ಕುತ್ಕೊಂಡು ತಿನ್ನೋಣ ಗೈಸ್. ನೋಡ್ಬೋದು ಪುಳಿಯೋಗರೆ ಮತ್ತು ಸಿಹಿ ಪೊಂಗಲ್ ತೊಗೊಂಡಿದ್ದೀವಿ. ಪುಳಿಯೋಗರೆನ ಟೇಸ್ಟ್ ಮಾಡೋಣ, ದೇವ್ರ ಪ್ರಸಾದ ಯಾವ ಥರ ಕಾಣಿಸ್ತೈತೆ. ಸೂಪರು ದೇವ್ರ ಪ್ರಸಾದ, ಸುಮ್ಮನೆ ಗೈಸ್. ಇವಾಗ ಸಿಹಿ ಪೊಂಗಲ್ ಟೇಸ್ಟ್ ಮಾಡೋಣ. ಫುಲ್ಲು ಬಿಸಿ ಬಿಸಿ ಐತೆ, ಕುದೀತೈತೆ, ಆ ಥರ ಐತೆ. ಅಮೃತ ಗೈಸ್. ಲಿಟ್ರಲಿ 2 ಸೂಪರ್ ಆಗೈತೆ ಗೈಸ್. ಎಷ್ಟು ಹೊಟ್ಟೆ ಸೈಜ್ ಗೊತ್ತಾ, ಇಲ್ಲ ಅಂದರೂ ಒಂದು 6 ಅವರ್ ಕ್ಯೂನಲ್ಲಿ ನಿಂತಿದ್ದೀವಿ. ಸಿಕ್ಕಾಪಟ್ಟೆ ಹೊಟ್ಟೆ ಎಷ್ಟೈತೆ. ಫೈನಲ್ ಆಗಿ ಬಂದು ಈ ದೇವಸ್ಥಾನ ಮುಂದೆ ಕುಂದ್ಕೊಂಡಿದ್ದೀನಿ ಒಂದು 10 ನಿಮಿಷ. ನಿಮಗೆ ಇಂಟ್ರೆಸ್ಟಿಂಗಾಗಿ ಹೇಳಲೇಬೇಕು, ಈ ತಮಿಳ್ನಾಡಲ್ಲಿ ಈ ದೇವಸ್ಥಾನಕ್ಕೆ ಅಣ್ಣಮಲೈ ಟೆಂಪಲ್ ಅಂತ ಕರೀತಾರೆ. ಯಾಕೆ ಕರೀತಾರೆ? ಅಣ್ಣಮಲೈ ಟೆಂಪಲ್ ಅಂದರೆ ಬೆಟ್ಟನ ಅವರು ದೇವ್ರ ಥರ ಪೂಜೆ ಮಾಡ್ತಾರೆ. ಈ ಬೆಟ್ಟನೂ ಸೇಮು ಶಿವನ ಆಕಾರದಲ್ಲೇ ಐತೆ, ಲಿಂಗದ ಆಕಾರದಲ್ಲಿ. ಅದಕ್ಕೇ ಗಿರಿ ಪ್ರದಕ್ಷಿಣೆ ಹಾಕ್ಸೋದು ಗೈಸ್. ಅದಕ್ಕೋಸ್ಕರ ಈ ಟೆಂಪಲ್ಲು ಸಿಕ್ಕಾಪಟ್ಟೆ ಫೇಮಸ್ಸು. ನೀವೇನಾದರೂ ಈ ರೂಟಿಗೆ ಬರಬೇಕು ಅಂದರೆ ಟ್ರೈನ್ ಆಗಲಿ ಬಸ್ ಆಗಲಿ ಯಾವುದ್ರಲ್ಲಾದ್ರೂ ಬರ್ರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇದೇ ಥರ ಹೊಸ ವೀಡಿಯೋ. ಫುಲ್ಲು ಸುಸ್ತಾಗಿದೆ ಗುರು. ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ, ಇಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.